ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ನಾರದ ಪುರಾಣವು ಹಿಂದೂ ಧರ್ಮದ 18 ಪುರಾಣಗಳಲ್ಲಿ ಒಂದಾಗಿದೆ. ಇದನ್ನು ಮಹರ್ಷಿ ನಾರದರು ಬರೆದಿದ್ದಾರೆಂದು ನಂಬಲಾಗಿದೆ. ಈ ಪುರಾಣವು ಧರ್ಮ, ಕರ್ಮ, ಜ್ಯೋತಿಷ್ಯ, ಖಗೋಳಶಾಸ್ತ್ರ ಮತ್ತು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಒಳಗೊಂಡಿದೆ. ನಾರದ ಪುರಾಣದ ಕೆಲವು ಮುಖ್ಯ ವಿಷಯಗಳು ಇಲ್ಲಿವೆ. ಧರ್ಮ ಮತ್ತು ಕರ್ಮ. ಈ ಪುರಾಣವು ಧರ್ಮದ ಮಹತ್ವ ಮತ್ತು ಕರ್ಮದ ನಿಯಮಗಳ ಬಗ್ಗೆ ವಿವರಿಸುತ್ತದೆ. ಸತ್ಯ, ನ್ಯಾಯ ಮತ್ತು ದಾನದಂತಹ ಸದ್ಗುಣಗಳನ್ನು ಅನುಸರಿಸುವ ಮೂಲಕ ನಾವು ಉತ್ತಮ ಜೀವನವನ್ನು ನಡೆಸಬಹುದು ಎಂದು ಅದು ಹೇಳುತ್ತದೆ. ಜ್ಯೋತಿಷ್ಯ ಮತ್ತು ಖಗೋಳಶಾಸ್ತ್ರ. ನಾರದ ಪುರಾಣವು ಜ್ಯೋತಿಷ್ಯ ಮತ್ತು ಖಗೋಳಶಾಸ್ತ್ರದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಹೊಂದಿದೆ. ಗ್ರಹಗಳು, ನಕ್ಷತ್ರಗಳು ಮತ್ತು ರಾಶಿಗಳ ಬಗ್ಗೆ ವಿವರಣೆಗಳಿವೆ. ಆಧ್ಯಾತ್ಮಿಕ ವಿಷಯಗಳು. ಈ ಪುರಾಣವು ಯೋಗ, ಧ್ಯಾನ ಮತ್ತು ಭಕ್ತಿಯಂತಹ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚಿಸುತ್ತದೆ. ಮೋಕ್ಷವನ್ನು ಪಡೆಯಲು ಮತ್ತು ದೇವರನ್ನು ತಲುಪಲು ಈ ಮಾರ್ಗಗಳನ್ನು ಅನುಸರಿಸುವ ಬಗ್ಗೆ ಅದು ಹೇಳುತ್ತದೆ. ಪ್ರಮುಖ ಅಂಶಗಳು. ನಾರದ ಪುರಾಣವು 25,000 ಶ್ಲೋಕಗಳನ್ನು ಹೊಂದಿದೆ. ಇದು 2 ಭಾಗಗಳಾಗಿ ವಿಂಗಡಿಸಲಾಗಿದೆ: ಪೂರ್ವ ಭಾಗ ಮತ್ತು ಉತ್ತರ ಭಾಗ. ಪೂರ್ವ ಭಾಗವು ಧರ್ಮ, ಕರ್ಮ ಮತ್ತು ಜ್ಯೋತಿಷ್ಯದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಉತ್ತರ ಭಾಗವು ವಿಷ್ಣುವಿನ ಭಕ್ತಿ ಮತ್ತು ಮಹಾತ್ಮೆಯನ್ನು ವಿವರಿಸುತ್ತದೆ. ನಾರದ ಪುರಾಣವು ಹಿಂದೂ ಧರ್ಮದ ಒಂದು ಪ್ರಮುಖ ಗ್ರಂಥವಾಗಿದೆ ಮತ್ತು ಇದು ಜೀವನದ ವಿವಿಧ ಅಂಶಗಳ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ಒದಗಿಸುತ್ತದೆ. ಧನ್ಯವಾದಗಳು.